10-2024 ರಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಾನವ ಹಕ್ಕುಗಳ ಆಶ್ರಯದಲ್ಲಿ ಬಾಗಲಕೋಟೆ ಜಿಲ್ಲೆ, ತಾಲೂಕಾ ಹುನಗುಂದ ಮತ್ತು ಗುಳೇದಗುಡ್ಡ ಮತ್ತು ಅಮೀನಗಡ ಗ್ರಾಮಗಳಲ್ಲಿ ಮಹತ್ವದ ಕಾರ್ಯಕ್ರಮ ನಡೆಯಿತು. ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ನಾಯಕ್ರವರ ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮತ್ತು ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಹೊಂದಿರುವ ಶ್ರೀ ಶಬ್ಬೀರ್ ಅಹ್ಮದ್ ಢಾಲಾಯತ್ರವರು ಸನ್ಮಾನಿಸಿದರು. ಈ ಕಾರ್ಯಕ್ರಮದ ನಡಾವಳಿಗಳು ವಿವಿಧ ಗಣ್ಯರು ಮತ್ತು ಅತಿಥಿಗಳ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟವು. ಪ್ರತಿಯೊಬ್ಬರೂ ಅದರ ಯಶಸ್ಸಿಗೆ ಮತ್ತು ಮಹತ್ವಕ್ಕೆ ಕಾರಣರಾದರು. ಹಾಜರಿದ್ದ ವಿಶಿಷ್ಟ ವ್ಯಕ್ತಿಗಳಲ್ಲಿ ಶಂಕ್ರವ್ವ ಬೆನ್ನೂರ, ಬಾಗಲಕೋಟೆ ಜಿಲ್ಲಾ ಇಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧ್ಯಕ್ಷೆ, ಹುನಗುಂದ ತಾಲೂಕಾ ಇಸಿಸಿ ಮಾನವ ಹಕ್ಕುಗಳ ಅಧ್ಯಕ್ಷ ಅಲಿಂಸಾಬ್ ಹಾದಿಮನಿ, ಕೈಗಾರಿಕೋದ್ಯಮಿ ಚನ್ನಮ್ಮ ಆರ್ ಸರಡಗಿ, ನ್ಯಾಯವಾದಿ ಜಯಶ್ರೀ ಜೆ ಬಿಸಲದಿನ್ನಿ, ಪೀರಾ ಖಾದ್ರಿ, ಕಾಂಗ್ರೆಸ್ ಹುನಗುಂದ ತಾಲೂಕಾ ಮಾಜಿ ಅಧ್ಯಕ್ಷ, ಬಿಎನ್ ನಿಡಗುಂದಿ, ಯಮನಪ್ಪ ನಾಗರಾಳ್, ಅಜಮೀರ್ ಮುಲ್ಲಾ, ಎಸ್ಎಸ್ ಚಲ್ಲಿಗಿದಾದ್, ರೆಹಿಮಾನಸಾಬ್ ದೊಡಮನಿ, ವಿಷ್ಣು ಗೌಡರ್, ಪ್ರಭು ನಾಗರಾಳ್, ಜ್ಯೋತಿ ಸರದಾಗ್. ಈ ವ್ಯಕ್ತಿಗಳು ಅವರ ಉಪಸ್ಥಿತಿ ಮತ್ತು ಭಾಗವಹಿಸುವಿಕೆಯ ಮೂಲಕ ಈವೆಂಟ್ನ ಪ್ರಕ್ರಿಯೆಗಳಿಗೆ ಮೌಲ್ಯ ಮತ್ತು ಮಹತ್ವವನ್ನು ಸೇರಿಸಿದರು. ಈ ಸಭೆಯ ಪ್ರಮುಖ ಮುಖ್ಯಾಂಶಗಳಲ್ಲಿ ಒಂದಾದ ಎಲ್ಲಾ ಚುನಾಯಿತ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಇದರಲ್ಲಿ ಅವರು ಮಾನವ ಹಕ್ಕುಗಳ ಮೌಲ್ಯಗಳು ಮತ್ತು ತತ್ವಗಳನ್ನು ಎತ್ತಿಹಿಡಿಯಲು ಮತ್ತು ಬದ್ಧವಾಗಿರಲು ಪ್ರತಿಜ್ಞೆ ಮಾಡಿದರು. ಈ ಬದ್ಧತೆಯು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯೊಳಗೆ ತಮ್ಮ ಸಾಮರ್ಥ್ಯಗಳಲ್ಲಿ ಮಾನವ ಹಕ್ಕುಗಳ ಪ್ರಚಾರ ಮತ್ತು ರಕ್ಷಣೆಯ ಕಡೆಗೆ ಪಾಲ್ಗೊಳ್ಳುವವರ ಸಮರ್ಪಣೆಯನ್ನು ಒತ್ತಿ ಹೇಳುತ್ತದೆ. ಧನ್ಯವಾದ. ಮಹಮ್ಮದ್ ಗೌಸ್ ಅಗರಖೇಡ್, ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ. ತಾಲೂಕು ಕಮಿಟಿ ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿ